ಮಾಡೋಣ ಅಂತ ಬರ್ದಿದ್ದೀವಿ. ವೆರಿ ವೆರಿ ಹ್ಯಾಪಿ ನೋಡಿ. ನಮ್ಮ ಶ್ರೀಲಕ್ಷ್ಮಿ ತುಂಬಾ ಗುಡ್ ಗರ್ಲ್. ಸೇಮ್ ನನ್ನ ಡಾಟರ್ ಸೂಜಿ ತರ, ಸುಜಾತ, ಸೂಜಿ ಅಂತ ಕರಿತೀವಿ. ಅವಳೇನೀಗ ಇಂಜಿನಿಯರಿಂಗ್ ಕಂಪ್ಲೀಟ್ ಫಿನಿಶ್ ಮಾಡ್ಬಿಡ್ತಾಳೆ. ಇರ್ಲಿ ಇರ್ಲಿ ರೀ, ಅವಳು ಅಮೆರಿಕಕ್ಕೆ ಹೋಗಿ ಕೆಲಸ ಮಾಡ್ತೀನಿ ಅಂತಿದ್ಲು. ನಮ್ಮ ಪೇರೆಂಟ್ಸ್ಗೆ ಭಯ ನೋಡಿ. ಏನಾಯ್ತ್ರಿ ನಿಮ್ಮ ಯಜಮಾನ್ರಿಗೆ? ಅದೇನ್ ಕೇಳ್ತೀರಾ, ದೊಡ್ಡ ಸ್ಟೋರಿ. ಇಲ್ಲಿ 2 ಹೌಸಸ್ ಆ ಕಡೆ ವಾಣಿ ಮನೆ ಇದೆಯಲ್ಲ, ಅಲ್ಲಿ ಕರಿ ಲೀವ್ಸ್ ಬಿಡತ್ತೆ. ಹೋಗಿ ಕರಿ ಲೀವ್ಸ್ ತಗೊಂಬನ್ನಿ, ಸಾರು ಮಾಡ್ಬೇಕು ಅಂದೆ. ಅವರು ಅಲ್ಲಿಗೆ ಹೋಗಿ ಸ್ಟೋನ್ ಹತ್ರ ಲೆಗ್ ಜಾರಿ ಬಿದ್ಬಿಡೋದೆ. ಹ್ಯಾಂಡ್, ಲೆಗ್, ವೇಸ್ಟ್ ಎಲ್ಲ ಬ್ರೇಕ್ ಆಗೋಯ್ತು. ಆಮೇಲೆ ಏನ್ ಮಾಡಿದ್ರಿ? ಆಮೇಲೆ ಏನ್ ಮಾಡಕ್ಕಾಗತ್ತೆ, ಕರಿ ಲೀಫ್ ಇಲ್ದೇನೆ ಸಾರು ಮಾಡ್ಕೊಂಡು ತಿನ್ವಿ. ಅಯ್ಯೋ ಪಾಪ. ನಿಮ್ಮ ಮಗಳು ಲಾಸ್ಟ್ ಇಯರ್ ಒಂದು ಸಬ್ಜೆಕ್ಟ್ ಅಲ್ಲಿ ಫೇಲ್ ಆಗಿದ್ಲಲ್ಲ, ಅದೇನು ಪಾಸ್ ಆಗ್ಲಾ ಮತ್ತೆ ಏನಾದ್ರೂ ತಗೊಳ್ತಾ ಇದ್ದಾಳ? ನಿಮಗೆ ಗೊತ್ತಿಲ್ಲ ಶಾರದಮ್ಮ, ಇಡೀ ಕ್ಲಾಸೇ ಫೇಲ್ ಆಗಿತ್ತು ಅಂತ. ಈ ಮತ್ತೆ ಕೇಳಿದ್ರೆ ಇಂಜಿನಿಯರಿಂಗ್ ಪಾಸ್ ಆಗೋದು ತುಂಬಾ ಸುಲಭ ಅಂತ. ಪ್ರತಿ ವರ್ಷ 90% ಕಮ್ಮಿ ತಗೊಳ್ಳೋದಿಲ್ಲ ನೋಡಿ. ವಸಂತ ಅವರೇ, ನಿಮ್ಮ ಹುಡುಗ ಏನಾರು ನಮ್ಮ ಹುಡುಗಿ ಹತ್ರ ಮಾತಾಡ್ಕೋಬೇಕಂದ್ರೆ ಮಾತಾಡ್ಕೊಳ್ಳಿ, ನಮಗೇನು ಅಭ್ಯಂತರ ಇಲ್ಲ. ಆನಂದ, ಮಾತಾಡ್ತೀಯಾ? ಶ್ರೀಲಕ್ಷ್ಮಿ, ನಿಮ್ಮ ಹವ್ಯಾಸ ಏನು? ತುಂಬಾ ಚೆನ್ನಾಗಿ ಮಾತಾಡ್ತಾಳೆ. ನಮ್ ಶ್ರೀಲಕ್ಷ್ಮಿ ಮತ್ತು ನನ್ನ ಡಾಟರ್ ಸೂಜಿ ಟುಗೆದರ್ ಮ್ಯೂಸಿಕ್ ಕ್ಲಾಸಿಗೆ ಹೋಗ್ತಾ ಇದ್ರು. ಶ್ರೀಲಕ್ಷ್ಮಿ ಬರೀ ಕ್ಲಾಸಿಕಲ್ ಕಲ್ತು, ನನ್ನ ಡಾಟರ್ ರ್ಯಾಪು, ಹ್ಯಾಪು, ಜಾಝ್, ಬ್ಯಾಝ್ ಎಲ್ಲ ಅಮೆರಿಕನ್ ಮ್ಯೂಸಿಕ್ ಕಲ್ತು ರೀ. ಮತ್ತಿನ್ನೇನು ಹವ್ಯಾಸ ಇದೆ ನನಗೆ? ಒಂದು ಹಾಡು ಹೇಳಮ್ಮ ನೋಡೋಣ. ಲಾಸ್ಟ್ ಇಯರ್ ವಾಯ್ಸ್ ಆಫ್ ಬ್ಯಾಂಗ್ಳೂರ್ ಅಲ್ಲಿ ಸೆಲೆಕ್ಟ್ ಬೇರೆ ಆಗಿದ್ಲು. ಶ್ರೀಲಕ್ಷ್ಮಿ, ಒಂದು ಹಾಡು ಹೇಳ ನೋಡೋಣ. ದೂರದಿಂದ ಬಂದಂತ ಸುಂದರಂಗ ಜಾಣ, ನೋಟದಲ್ಲಿ ಸೂರ್ಯಗೊಂಡ ಅಂತರಂಗ ಪ್ರಾಣ. ದೂರದಿಂದ ಬಂದಂತ ಸುಂದರಂಗ ಜಾಣ, ನೋಟದಲ್ಲಿ ಸೂರ್ಯಗೊಂಡ ಅಂತರಂಗ ಪ್ರಾಣ. ಇದರಂತರ ನನ್ನ ದೇವರ. ಅರೆ 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 ಅರೆ. ಬಹಳ ಚೆನ್ನಾಗಿ ಆಗ್ತದೆ ನೀವು. ಮತ್ತಿನ್ನೇನು ಹವ್ಯಾಸ ಇದೆ ನಿಮಗೆ? ಕನ್ನಡ ಟಿವಿ ನೋಡ್ತೀನಿ, ಕತೆ, ಕಾದಂಬರಿ, ಕನ್ನಡ ಪುಸ್ತಕಗಳನ್ನ ಓದ್ತಾ ಇರ್ತೀನಿ. ಈಗಿನ ಕಾಲದಲ್ಲಿ ಕನ್ನಡ ಕತೆ ಕಾದಂಬರಿ ಯಾರು ಓದ್ತಾರೆ? ನನ್ನ ಡಾಟರ್ಗೆ ಕನ್ನಡನೇ ಬರಲ್ಲ, ಲಿಟಲ್ ಕನ್ನಡ ಮಾತಾಡ್ತಾಳೆ. ಅವಳನ್ನ ಅಮೆರಿಕ ಲೈಫ್ಗೆ ಪೂರ ಸೆಟ್ ಮಾಡ್ಬಿಟ್ಟಿದ್ದೀವಿ. ಅವಳು ಫಾಸ್ಟ್ ಫುಡ್ ಅಂತೆಲ್ಲ ನೋಡಿ ಫಾಸ್ಟ್ ಫುಡ್ ಅಂತಾಳೆ. ಮತ್ತದೇನು ಫೇಸ್ಬುಕ್ ಅಂತ ಇದೆಯಲ್ಲ, 500 ಫ್ರೆಂಡ್ಸ್ ಎಲ್ಲ ಅಮೆರಿಕದವ್ರೆ. ಸೊ ನಮ್ಮ ಶ್ರೀಲಕ್ಷ್ಮಿಗೂ ಇಂಗ್ಲೀಷ್ ತುಂಬ ಕನ್ನಡನ ಮರಿಬಾರ್ದು, ಅದಕ್ಕೆ ಕನ್ನಡ ಚೆನ್ನಾಗಿ ಕಲಿಸಿದ್ದೀನಿ. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು. ತುಂಬಾ ಚೆನ್ನಾಗಿ ಹೇಳಿದ್ರಿ. ನಮ್ಮ ಆನಂದನೂ ಅಷ್ಟೇ ತುಂಬಾ ಚೆನ್ನಾಗಿ ಕನ್ನಡ ಮಾತಾಡ್ತಾರೆ. ಅದು ಕರೆಕ್ಟ್ ಅನ್ನಿ. ಕನ್ನಡ ನಮ್ದು ಮದರ್ ಟಂಗ್ ಅಲ್ವಾ, ಫಾರ್ಗೆಟ್ ಮಾಡಬಾರ್ದು. ಅದೇನೇ ಇರ್ಲಿ, ಹೇಳಮ್ಮ ಶ್ರೀಲಕ್ಷ್ಮಿ, ಏನ್ ಅನ್ಸುತ್ತೆ ನಿಂಗೆ ಅಮೆರಿಕಾ? ನಮ್ಗೆ ಅಮೆರಿಕ ಹೋದ್ರೆ ಏನ್ ಕಷ್ಟ ಇಲ್ಲ. ಇಲ್ಲಿದ್ರೆ ಅಲ್ಲಿ ಹೋದ್ರೆ ಅಲ್ಲಿ ಜೀವನ ನೋಡ್ದಾಗ ಆಗುತ್ತೆ. ಇಲ್ಲೇ ಇದ್ರೂ ಏನ್ ತೊಂದರೆ ಇಲ್ಲ ನನಗೆ. ನೀವೆಲ್ಲ ಅಮೆರಿಕ ಅಂತ ಭಾಳ ಮಾತಾಡ್ತಾ ಇದ್ದೀರಾ. ಬಟ್ ನಾನೊಂದು ವಿಷಯ ಹೇಳಿದೆ ನಿಮಗೆ. ನಾನು ಕೆಲಸ ಮಾಡ್ತಾ ಇದ್ದ ಅಮೆರಿಕದ ಕಂಪ್ನಿ ದಿವಾಳಿ ಎಲ್ಲ ಹೊರಟಿದೆ. ಅದಕ್ಕೆ ಅಲ್ಲಿ ನನ್ನ ಕೆಲಸ ಹೋಯ್ತು. ಅದಕ್ಕೆ ಇಂಡಿಯಾಗೆ ಬಂದು ಇಲ್ಲೇ ಒಂದು ಸಣ್ಣ ಕೆಲಸ ಹುಡ್ಕೊಂಡಿದ್ದೀನಿ. ಮತ್ತೆ ಅಮೆರಿಕ ಹೋಗ್ತೀನೋ ಇಲ್ಲೋ ಗೊತ್ತಿಲ್ಲ. ಏನು ಆನಂದ, ನಂಗೊಂದು ವಿಷಯ ತಿಳಿಸೋದಲ್ವಾ? ಅಟ್ಲೀಸ್ಟ್ ವಾಟ್ಸಪ್ ಅಲ್ಲಿ ಸ್ಟೇಟಸ್ ಚೇಂಜ್ ಮಾಡೋದಲ್ವಾ?
ಮನೇಲಿ ಯಾರಿಗೂ ಹೇಳೋಕ್ಕಾಗಲಿಲ್ಲ. ಏನು ಅರ್ಜೆಂಟೋ ಏನು. ಸದ್ಯ ದೇವ್ರು ದೊಡ್ಡವನು. ಮದ್ವೆಗೆ ಮುಂಚೆನೆ ವಿಷಯ ಗೊತ್ತಾಯ್ತು. ಅದೇ ಅಂತೀನಿ, ಹುಡುಗ ಬರೇ ಕನ್ನಡದಲ್ಲಿ ಮಾತಾಡ್ತಾನೆ, ಇಂಗ್ಲಿಷಲ್ಲಿ ಮಾತಾಡ್ತಾನೆ ಇರ್ಲಿಲ್ಲ. ಶಾರದಮ್ಮ, ನಮ್ಮ ಯಜಮಾನ್ರು ಕಾಫಿ ಕಾಯ್ತಾ ಇರ್ತಾರೆ, ನಾನಿನ್ನು ಬರ್ತೀನಿ. ಅವ್ರು ಕಾಯಿಸಿದ್ರೆ ಬೇಜಾರು ಮಾಡ್ಕೊಂತಾರೆ. ಒಳ್ಳೆ ಹುಡುಗ ಸಿಕ್ಕಿದಾನೆ, ನಿಮ್ಮ ಮಗಳಿಗೆ ಮದ್ವೆ ಮಾಡೇ ಬಿಡಿ, ನಾವು ಒಂದು 4 ಅಕ್ಷತೆ ಹಾಕ್ತೀವಿ. ಕುತ್ಕೊಳ್ರಿ ಕಮಲಮ್ಮ. ಇರ್ಲಿ ಇರ್ಲಿ ಇರ್ಲಿ. ನಿಮ್ಮನ್ನು ಭೇಟಿಯಾಗಿ ಭಾಳ ಸಂತೋಷ ಆಯ್ತು. ಅಯ್ಯವ್ವ. ಬನ್ನಿ. ನಿಮ್ಗೆ ಇನ್ನೊಂದು ವಿಷಯ ಹೇಳಬೇಕು. ಇನ್ನೇನು ಹೇಳ್ತಾರೆ? ನಾನು ಇದುವರೆಗೆ ಹೇಳಿದ್ದೆಲ್ಲ ಸುಳ್ಳು. ನಾನು ಕೆಲಸ ಮಾಡ್ಬೇಕು ಅಮೆರಿಕ ಕಂಪ್ನಿನೂ ಚೆನ್ನಾಗಿದೆ, ನನ್ನ ಕೆಲಸನೂ ಭದ್ರವಾಗಿದೆ, ಅದಕ್ಕೇನೂ ತೊಂದರೆ ಇಲ್ಲ. ಕಮಲಮ್ಮ ಭಾಳ ಕಾಟ ಕೊಡ್ತಾ ಇದ್ರು, ಅದಕ್ಕೆ ಕಾಟ ತಗೊಳ್ಳಾಗ್ದೆ ಅವ್ರು ಮುಡ್ಸೋಕ್ಕೆ ಹಿಂಗೆ ಸುಳ್ಳು ಹೇಳಬೇಕಾಯ್ತು. ಪರವಾಗಿಲ್ಲ. ನೋಡ್ರಿ ಕಪಿ ಅವ್ರೆ, ನೀವು ಕಮಲಮ್ಮ ನೋಡ್ಸಕ್ಕೆ ಏನೆಲ್ಲ ಕಷ್ಟಪಟ್ರಿ. ನಮ್ಮ ಹುಡುಗ ಒಂದು ಡೈಲಾಗ್ ಹೊಡ್ದ, ಕಮಲಮ್ಮ ಓಡೇ ಬಿಟ್ಟು. ತುಂಬಾ ಬುದ್ಧಿವಂತ ಹುಡುಗ. ನಮ್ಮ ಶ್ರೀಲಕ್ಷ್ಮಿ ತುಂಬಾ ಅದೃಷ್ಟ ಮಾಡಿದ್ದಾರೆ. ಹೌದೌದು. ಈ ತರ ಹುಡುಗ ಸಿಗತ್ತೆ. ನಿಮ್ಮ ಪರಿವಾರ ಎಲ್ಲ ನೋಡಿ ನನಗೆ ಭಾಳ ಖುಷಿ ಆಯಿತು. ಕಮಲಮ್ಮ ಎಷ್ಟು ಕಾಟ ಕೊಡ್ತಾ ಇದ್ರು ಅವ್ರನ್ನ ತಾಳ್ಮೆಯಿಂದ ಎಷ್ಟು ಚೆನ್ನಾಗಿದ್ದೀರಿ. ನಿಮ್ಮ ಮಗಳಿಗೆ ಎಲ್ಲ ನನಗೆ ಭಾಳ ಇಷ್ಟ ಆಯಿತು. ಸೊ ನಿಮ್ಮ ಮಗಳ ಮದುವೆ ಮಾಡ್ಕೊಳ್ಳೋಕ್ಕೆ ನನಗೆಲ್ಲ ತುಂಬ ಸಂತೋಷ. ನಿಮ್ಮ ಮಗಳು ಏನು ಹೇಳ್ತಾನೆ ಅಂತ ಒಂದ್ಸಲ ಕೇಳಿಬಿಡಿ. ಏನಂತೀಯಮ್ಮ ಶ್ರೀಲಕ್ಷ್ಮಿ? ನೀವ್ ಹೆಂಗಿರ್ತೀರಿ ಹಂಗೆ ಅಮ್ಮ. ನಮ್ಗೆಲ್ಲ ತುಂಬಾ ಇಷ್ಟ ಆಯ್ತು ಹುಡುಗ. ತುಂಬಾ ಸಂತೋಷ ಆಯ್ತು ಈ ತರ ಹುಡುಗ ಸಿಕ್ಕಿದ್ದಕ್ಕೆ. ಇನ್ನೇನಪ್ಪ ಆನಂದ, ನಿಮ್ಮ ಅಪ್ಪ ಅಮ್ಮನ ಕರ್ಕೊಂಬಂದ್ಬಿಡು, ಬಾಲ್ಗ ಹೋಗಿ ಮದುವೆ ಮಾಡೇ ಬಿಡೋಣ. ಆಯಿತು ಅತ್ತೆ. ನಿಮ್ಮ ಮನೇಲೂ ಅಷ್ಟೇ, ಯಾರು ಹುಡುಗ ಹುಡುಗಿ ಇದ್ರೆ ವಾಟ್ಸಪ್ಪಲ್ಲಿ ಒಂದು ಮೆಸೇಜ್ ಹಾಕ್ಬಿಡಿ. ಇದೇನಿದು ಕಮಲಮ್ಮನ ಮೆಸೇಜ್ ಬಂದಿದೆ, ಸೂಸಿ ಫೋಟೋ ಬೇರೆ ಇದ್ದಾಗಿದೆ. ಓ, ಟಾಪ್ ಫಾಲ್ ಆಗಿ ಬರ್ಬೇಕಾಗಿಲ್ಲ ರೀ, ಹಾಗೆ ಬಂದಿದೆ. ಸೊ ಈಗ ನಮ್ಮ ಈ ವೆನ್ಯೂ ಸ್ಪಾನ್ಸರ್ ಜೆಸ್ಸಿ ಅಕ್ಕಲ್ ಅವ್ರನ್ನ ವೇದಿಕೆ ಮೇಲೆ ಕರೀತಾ ಇದ್ದೀನಿ. ಸೊ ಐ ವುಡ್ ಲೈಕ್ ಟು ಇನ್ವೈಟ್ ಆನ್ ಸ್ಟೇಜ್ ಮಿಸ್ಟರ್ ಜೆಸ್ಸಿ